ಒಂದು ರಾಣಿ ಹೊಡಿಯಮ್ಮ. ಇರಲ್ಲ ಹೊಡಿತೀನಿ. ಜೋಕರ್ ಹೊಡೆದ ಕಣ ಮಗ. ಮಗನ ಆಟ ಆಡಕ್ಕೆ ಬರಲ್ಲ ನಿನಗೆ. ತಗೊಳ್ಳ ಎಲ್ಲೇನಲ್ಲಿ ಪರದೇಶದ್ದು ಸಾಕು. ಶೋ ಮಾಡೋ ಮತ್ತೆ. ಎಲ್ಲೋಗ್ತಾ ಇದೆಯಾ? ನಾನು ನಿಮ್ ಯಜಮಾನ್ರು ನೋಡ್ಬೇಕು. ಯಜಮಾನ್ರು ಬಿಸಿ ಇದಾರೆ, ಸ್ವಲ್ಪ ವೇಟ್ ಮಾಡು. ತಗೋ, ಬಹಳ ಒಳ್ಳೆ ಹುಡುಗಿ ನೀನು. ಚಿನ್ನ ಓಡ್ಬಾ, ಹೋಗ್ಬಿಡ್ಬಾ. ತಿರುಗಿ ನೋಡ್ಬೇಡ. ಪಾಪಿ, ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ನನ್ನನ್ ಗರ್ಭಿಣಿ ಮಾಡಿ ಈಗ ಅವಳ ಜೊತೆ ಎದ್ ಬಂದಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ನಮ್ದು ಗೂಳಿ ವಂಶ ಕಣೆ, ಇದ್ರಲ್ಲಿ ನಾಚಿಕೆ ಏನೇ ಬಂತು? ಹಾಗಾದ್ರೆ ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿದ್ದು ಅದು ನಾನ್ ಪೂಜೆಗೆ ಮುಂಚೆ ಹೇಳೋ ಮಂತ್ರ ಅಷ್ಟೇ. ಯಾವ ಹೆಣ್ಣುನು ಆಸೆ ಇಲ್ಲದೆ ಹಾಸಿಗೆಗೆ ಬರೋದಿಲ್ಲ. ನಿನ್ಗೆ ಯೌವನ ಇತ್ತು, ನನಗೆ ಸುಖ ಬೇಕಿತ್ತು. ನಿನ್ ಸುಖ ಕಷ್ಟಕ್ಕೆ ತಿರುಗಿದ ಮೇಲೆ ನಿನ್ ಯೌವನ ಕಳ್ಕೊಂಡು ನೀನ್ ತಾಯ್ತನಕ್ ಬರೋರ್ಗು ಬಿಟ್ಟಿದ್ದು ನಿನ್ ತಪ್ಪು ಕಣೆ. ಅದಕ್ಕೆ ನಾನೇ ಮಾಡಕ್ಕಾಗುತ್ತೆ? ನೋಡು, ನಾನ್ ತಾಯಿ ಆಗ್ತಿರೋದಕ್ಕೆ ನೀನೇ ಕಾರಣ. ನೀನ್ ನನ್ನ ಮದ್ವೆ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಿನ್ ಮನೆ ಮುಂದೆ ಉಪವಾಸ ಇರ್ತೀನಿ, ಇಲ್ಲೇ ಸಾಯೋವರೆಗೂ ಧರಣಿ ಕೊಡ್ತೀನಿ. ಓ, ಉಪವಾಸ ಇರ್ತೀನಿ, ಸಾಯೋವರೆಗೂ ಧರಣಿ ಕೂರ್ತೀನಿ, ಮಾನ ತೆಗಿತೀನಿ ಅಂತ ಹೆದರ್ಸ್ತಿದ್ಯಾ? ಬೇಡ ಕಂದ, ಬೇಡ. ನೀನು ಉಪವಾಸ ಮಾಡಿ ಸಾಯೋದನ್ನ ನಾನ್ ನೋಡಕ್ಕಾಗಕ್ಕಿಲ್ಲ. ನಾನೇ ನಿನ್ಗೊಂದು ಗತಿ ಕಾಣಿಸ್ತೀನಿ. ಲೇ ರಂಗ, ಆ ಸಿಮೆಂಟ್ ಡಬ್ಬ ತಾಮರ್ಲ. ಆಯ್ತಣ್ಣ. ಮದುವೆ ಮಾಡ್ಕೊಳ್ತೀನಿ ಅಂತ ಮರಳು ಮಾಡಿ ಬಸರು ಮಾಡಿ ಮದುವೆ ಮಾಡ್ಕೊಳ್ಳೋ ಅಂತ ಕೇಳಿದ್ರೆ ಸೀಮೆಣ್ಣೆ ಹಾಕಿ ಸುಡ್ತೀಯೇನು? ನೀನೇ ನಂಗೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಾ? ಇಕ್ರ ಇವನಿಗೆ.
ಯುವತಿಯನ್ನು ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಆಕೆಯನ್ನು ಗರ್ಭವತಿಯಾಗಿ ಮಾಡಿರುವುದು ಅಲ್ಲದೆ ಸಾರ್ವಜನಿಕವಾಗಿ ಆಕೆಯ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರುವುದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾಕ್ಷಿ ಆಧಾರಗಳಿಂದ ರುಜುವಾತಾಗಿರುವುದರಿಂದ ಆರೋಪಿ ನಾಗಪ್ಪನನ್ನು ಅಪರಾಧಿ ಎಂದು ಪರಿಗಣಿಸಿ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ.